ವಿಶ್ವಕ್ಕೆ ವೇದಾಂತವನ್ನು ಕಾಣಿಸಿದಂಥ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ. ಅಲ್ಲದೆ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಸಾಂಗೋಪಾಂಗವಾಗಿ ಪ್ರಾರಂಭವನ್ನು ಮಾಡಲಿಕ್ಕೆ ದೀಪವನ್ನು ಬೆಳಗಿಸತಕ್ಕಂತಹ ಕಾಲೇಜಿನ ಕಿರೀಟಪ್ರಾಯರಾಗಿರ್ತಕ್ಕಂತಹ ಶ್ರೀ ಶರತ್ ಚಂದ್ರ ಸರ್ ಹಾಗೂ ಕಾಲೇಜಿನ ಮುಕುಟಮಣಿಗಳಾಗಿರ್ತಕ್ಕಂತಹ ಶ್ರೀ ಶೇಖರ್ ಸರ್ ಹಾಗೂ ನಕ್ಷತ್ರದಂತೆ ಮಿನುಗುತ್ತಿರುವ ಎಲ್ಲ ಅತಿ ಗಣ್ಯರಿಗೆ ಈ ಒಂದು ವಿಶೇಷವಾದ ನಮಸ್ಕಾರ ಹೇಳುತ್ತಾ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಎಲ್ಲರೂ ಪುಷ್ಪಾರ್ಚನೆ ಮಾಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಜಗತ್ತಿಗೆ ವೇದಾಂತವನ್ನು ಕರುಣಿಸಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಅವರು 1863 ಜನವರಿ 12ನೇ ತಾರೀಕಿನಂದು ಕಲ್ಕತ್ತಾದಲ್ಲಿ ಶ್ರೀ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿಯ ಉದರದಲ್ಲಿ ಜನಿಸಿರ್ತಕ್ಕಂತಹ ಪುತ್ರರತ್ನ. ಅವರು ಕಡಲಿನಾಚೆಗೆ ಹೋಗಿ ಕುಡಿಗೆ ಬಂದಿರತಕ್ಕಂಥ ಜಡ್ಡುಗಟ್ಟಿದ ಆಧ್ಯಾತ್ಮಿಕ ಗೆದ್ದಲು ಹಿಡಿದ ಧಾರ್ಮಿಕತೆಯನ್ನು ತಿದ್ದಿ ತೀಡಿದ ದಿವ್ಯ ಪುರುಷ ಆಧ್ಯಾತ್ಮ ಕೇಸರಿ ಶ್ರೀ ಸ್ವಾಮಿ ವಿವೇಕಾನಂದರ ಜನ್ಮ ಚಿರಾಚರಣೆ ಇವತ್ತು. ವಿಶೇಷವಾಗಿ ಯುವಕರಿಗೆ ಮಹಾ ಸಂದೇಶವನ್ನು ಕರುಣಿಸಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ಕಬ್ಬಿಣದಂಥ ಮಾಂಸಖಂಡ, ಉಕ್ಕಿನಂಥ ನರಮಂಡಲ, ಯಾವುದಕ್ಕೂ ಜಗ್ಗದಂಥ ಪ್ರಚಂಡ ಇಚ್ಛಾಶಕ್ತಿ ಇರ್ತಕ್ಕಂಥ ಯುವಕ ಯುವತಿಯರು ನೀವಾಗಬೇಕು. ಅವಶ್ಯವಿದ್ದರೆ ಕಡಲಿನ ಆಳಕ್ಕೆ ಹೋಗಿ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಬೇಕು ಅಂತಕ್ಕಂಥ ಹೇಳಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಇವತ್ತು ಜನ್ಮ ದಿನಾಚರಣೆ. ಅಷ್ಟೇ ಅಲ್ಲ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಸ್ವಾಮಿ ವಿವೇಕಾನಂದರು ಒಂದು ಸರ್ತಿ ಕಾಶಿ ಪಟ್ಟಣದಲ್ಲಿ ಹೋಗ್ತಿರ್ಬೇಕಾದ್ರೆ ಅವರಿಗೆ ಹಿಂಬಾಲಿಸಿಕೊಂಡು ಕೋತಿಗಳು ಬೆನ್ನಟ್ಟಿ ಬರ್ತವೆ. ಆ ಕೋತಿಗಳನ್ನು ಬೆನ್ನಟ್ಟಕ್ಕೆ ಎದುರ್ಕೊಂಡು ಹೋಗ್ತಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಕುರಿತು ಹೇಳ್ತಾರೆ ಒಬ್ರು, ನೀವು ಎಷ್ಟು ಹೊಡಿದ್ರು ಅವು ನಿಮ್ಮನ್ನು ಬಿಡೋದಿಲ್ಲ, ನಿಮ್ಮ ಹಿಂಬಾಲಿಸ್ಕೊಂಡೇ ಬರ್ತವೆ. ನೀವು ಒಂದು ಸರ್ತಿ ಅವುಗಳನ್ನ ತಿರುಗಿ ನೋಡಿ ಅವು ನಿಮ್ಮನ್ನ ಹೇಳ್ದ ಕೇಳ್ದಂಗೆ ಹೋಗ್ತವೆ ಅಂತಕ್ಕಂಥ ಅಂದಾಗ ಒಮ್ಮೆಲೆ ತಮ್ಮ ವೀರಾವೇಶದಿಂದ ಅವುಗಳನ್ನು ತಿರುಗಿ ನೋಡಿದಾಗ ಅವು ಹೇಳ್ದ ಕೇಳ್ದಂಗೆ ಹೋಗ್ಬಿಡ್ತವೆ. ಆ ಸಂದರ್ಭದಲ್ಲಿ ಅವ್ರಿಗೆ ಅನಿಸ್ತದೆ, ಕಷ್ಟಗಳಿಗೆ ನೀವು ಎದುರಬೇಡಿ, ಕಷ್ಟಗಳಿಗೆ ಎದುರಿಗೆ ನಿಂತಾಗ ಆ ಕಷ್ಟಗಳು ಬೆನ್ನಟ್ಟಿ ಹೋಗ್ತವೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಅತ್ಯಂತ ಸಾಂಗೋಪಂಗವಾಗಿ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಸಲ್ಲಿಸಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ ಹೇಳುತ್ತಾ ನನಗೆ ವಿರಾಮ ಕೊಡ್ತಾನೆ. ಜೈ ಹಿಂದ್, ಜೈ ಮಾತಾ.